ಒಂದು ಹಳ್ಳಿಯಲ್ಲಿ ಕೃಷ್ಣ ಎನ್ನುವ ಬಾಲಕನು ವಾಸಿಸುತ್ತಿದ್ದ. ಅವನು ಆಟಗಾರಿಕೆಯಲ್ಲಿ ತುಂಬಾ ಚುರುಕು. ಒಂದು ದಿನ ಆಟವಾಡುತ್ತಿದ್ದಾಗ ಒಂದು ಅನಾಥ ನಾಯಿ ಅವನ ಕಾಲಿಗೆ ಕಚ್ಚಿತು. ಮೊದಲು ಕೃಷ್ಣ ಮತ್ತು ಅವನ ಕುಟುಂಬ ಇದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆದರೆ ಗ್ರಾಮದ ಆರೋಗ್ಯ ಕಾರ್ಯಕರ್ತೆ ಬಂದಾಗ ತಕ್ಷಣವೇ ಎಚ್ಚರಿಕೆ ನೀಡಿದರು. ರೇಬಿಸ್ ಒಂದು ಅಪಾಯಕಾರಿ ರೋಗ. ನಾಯಿ ಕಚ್ಚಿದ ಕೂಡಲೇ ಗಾಯವನ್ನು ಚೆನ್ನಾಗಿ ತೊಳೆಯಬೇಕು ಮತ್ತು ಆಸ್ಪತ್ರೆಗೆ ಹೋಗಿ ಲಸಿಕೆ ಹಾಕಿಸಿಕೊಳ್ಳಬೇಕು. ಕೃಷ್ಣನನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ಲಸಿಕೆ ನೀಡಿ ಚಿಕಿತ್ಸೆ ನೀಡಿದರು. ಕೆಲವು ದಿನಗಳ ನಂತರ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ತಿಳಿಸಿದರು, ರೇಬಿಸ್ ತಪ್ಪಿಸಲು ಅನಾಥ ನಾಯಿಗಳಿಗೆ ಹತ್ತಿರ ಹೋಗಬೇಡಿ. ನಾಯಿ ಕಚ್ಚಿದರೆ ತಡ ಮಾಡದೆ ಲಸಿಕೆ ಹಾಕಿಸಿಕೊಳ್ಳಿ. ಇದು ಜೀವ ಉಳಿಸುವ ಮಾರ್ಗ. ಈ ಘಟನೆಯ ನಂತರ ಹಳ್ಳಿಯ ಎಲ್ಲರೂ ಜಾಗೃತರಾದರು. ಕೃಷ್ಣ ಕೂಡ ತನ್ನ ಗೆಳೆಯರಿಗೆ ಹೀಗೇ ಹೇಳುತ್ತಿದ್ದ, ನಾಯಿ ಕಚ್ಚಿದರೆ ಭಯ ಬೇಡ, ಆದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕು. ರೇಬಿಸ್ ಚಿಕಿತ್ಸೆಗೆ ತಕ್ಷಣದ ಲಸಿಕೆ ಅಗತ್ಯ. ಅರಿವು ಮತ್ತು ಎಚ್ಚರಿಕೆಯಿಂದ ಜೀವ ಉಳಿಸಬಹುದು.